स्वागत है आपका बी न्यूज नेशन में। मैं हूं आबिद हुसैन शेख। बीजापुर में ईद मिलाद के मौके पर खास इंतजाम। जिला एसपी का बयान। बीजापुर के आसार महल में 4 और 5 तारीख को ईद मिलाद का बड़ा धार्मिक प्रोग्राम होगा। इस दौरान बड़ी तादाद में अकीदतमंद लोग यहाँ पर इकट्ठा होंगे। बिल्डिंग करीब 400 साल पुरानी है और नाजुक हालत में है, इसलिए इस बार एक बार में सिर्फ 100 लोगों को ही ऊपर जाने दिया जाएगा। मुए मुबारक की जियारत के लिए भीड़ को संभालने के लिए एक तरफ एंट्री तो दूसरी तरफ एग्जिट दरवाजा रखा गया है। पार्किंग, ट्रैफिक कंट्रोल, महिला पुलिस और सीसीटीवी कैमरे का इंतजाम किया गया है। पानी के तालाब और बिल्डिंग की सुरक्षा के लिए फायर डिपार्टमेंट और बैरिकेड भी लगाई जाएंगी। जिला एसपी और डीसी और आर्कोलॉजिकल डिपार्टमेंट की टीम ने जगह का जायजा लेकर गाइडलाइंस जारी की हैं। जिला एडमिनिस्ट्रेशन और कमेटी की अपील है कि यह इमारत हमारी विरासत है। कृपया प्रशासन के बताए नियमों का पालन करे और सहयोग करे। जनता ये हमारी ऐतिहासिक और मजहबी विरासत है, इसे सुरक्षित और महफूज रखना सबकी जिम्मेदारी है, कहा जिम्मेदारों ने। 5ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ. ಅದರ ಹಿನ್ನೆಲೆಯಲ್ಲಿ 4ನೇ ತಾರೀಕು ಈ ಅಸರ್ ಮಹಲ್ದಲ್ಲಿ ಗಂಧ ಹಚ್ಚುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಇರುತ್ತೆ. ಆ ಹಿನ್ನೆಲೆಯಲ್ಲಿ 4ನೇ ತಾರೀಕು ಸಾಯಂಕಾಲದಿಂದ 5ನೇ ತಾರೀಕು ಸಾಯಂಕಾಲದವರೆಗೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಹೋಗ್ತಾರೆ. 4ನೇ ತಾರೀಕು ಸಾಯಂಕಾಲದಿಂದ ಬೆಳಿಗ್ಗೆ 5 ಗಂಟೆವರೆಗೂ ಕೂಡ ಇಲ್ಲಿ ಎಲ್ಲ ಏನು ಮುಸಲ್ಮಾನ್ ಬಾಂಧವರು ಬರ್ತಾರೆ ಮತ್ತು ಇಲ್ಲಿ ಹೋಗುವಂಥ ಒಂದು ಕಾರ್ಯಕ್ರಮನೂ ಮೇಲ್ಗಡೆ ಇದೆ. ಬಟ್ ಏನಾಗಿದೆ ಅಂದರೆ ಈ ಬಿಲ್ಡಿಂಗದ್ದು ಇವಾಗ ಜನರಿಗೂ ಕೂಡ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ DC ಸಾಹೇಬರು ಕೂಡ ಬಂದು ಹೋಗಿದ್ದಾರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಬಂದು ಹೋಗಿದ್ದಾರೆ. ಇತ್ತೀಚೆಗೆ ಮಳೆ ಜಾಸ್ತಿ ಆಗಿರೋದ್ರಿಂದ ಮೇಲ್ಗಡೆ ಏನು ಅಟ್ಟ ಅಂತ ಕರಿತಿರೋ ಅಥವಾ ಏನು ಟೆರೆಸ್ ಅಂತ ಕರಿತಿರೋ ಅದು ಒಂದು ಸ್ವಲ್ಪ ನೆನೆದಿದೆ. ಆ ಹಿನ್ನೆಲೆಯಲ್ಲಿ ಬಿಲ್ಡಿಂಗ್ ನಾಜೂಕಿರೋದ್ರಿಂದ ಬಹಳಷ್ಟು ಜನರನ್ನ ಒಮ್ಮೆ ಮೇಲ್ಗಡೆ ಬಿಡೋಕ್ಕಾಗಲ್ಲ. ಈಗ ಕಮಿಟಿಯವರಾಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಎಟ್ ಎ ಟೈಮ್ 100 ಜನರನ್ನು ಮೇಲ್ಗಡೆ ಹೋಗಿ ಬರೋದಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಆರ್ಗನೈಸರ್ಸ್ಗೆ ಮಾಡ್ಕೊಳ್ಳೋಕ್ಕೆ ಹೇಳಿದ್ದೀವಿ. ನಮ್ಮ ಜೊತೆಗೆ ಹಮೀದ್ ಮುಷ್ರಿಫ್ ಅವರು ಇದ್ದಾರೆ, ಜೈಲುದ್ದೀನ್ ಇವರು ಇದ್ದಾರೆ, ಮತ್ತು ಫಸ್ಟ್ ಮೇಯರ್ ಅವರು ಇದ್ದಾರೆ, ಮತ್ತು ದಕ್ಷಿಣಿ ವಕೀಲರಿದ್ದಾರೆ. ಸೊ ನಮ್ಮ ಇನ್ನೊಬ್ಬರು ಎಕ್ಸ್ ಮೇಯರ್ ಅವರು ಸಜ್ಜಾದೆ ಅವರು ಇದ್ದಾರೆ. ಸೊ ಇವತ್ತು ಇದನ್ನು ಬಂದು ವಿಸಿಟ್ ಮಾಡಿ ನಾವು ಎಲ್ಲರೂ ಪರಿಶೀಲನೆ ಮಾಡಿದ್ದೀವಿ. ಅದೇ ರೀತಿ ಕೂಡ ಇಲ್ಲಿ ಒಂದು ನೀರಿನ ಹೊಂಡ ಇದೆ, ಸುಮಾರು ಒಂದು 8-10 ಫೀಟ್ ಆಳ ಇದೆ. ಅವತ್ತು ಫೈರ್ ಡಿಪಾರ್ಟ್ಮೆಂಟ್ದವ್ರಿಗೂ ಹೇಳಿ ಅವ್ರನ್ನೂ ಕೂಡ ಇರೋವಂಗೆ ವ್ಯವಸ್ಥೆ ಮಾಡುತ್ತೆ. ಮತ್ತು ಸುತ್ತಲೂ ಬ್ಯಾರಿಕೇಡಿಂಗ್ ಹಾಕೋದಕ್ಕೆ ಹೇಳಿದೆ. ಎಲ್ಲಿ ಹೋಗೋದಕ್ಕೆ ನಿಮಗೆ ಎಂಟ್ರೆನ್ಸ್ ಬೇಕೋ ಅದು ಬಿಟ್ಟು ಉಳಿದ ಕಡೆನೂ ಕೂಡ ಬ್ಯಾರಿಕೇಡ್ ಮಾಡುವಂಥ ಒಂದು ವ್ಯವಸ್ಥೆನ ಮಾಡಿದ್ದೀವಿ. ಮೇಲ್ಗಡೆ ಅಸರ್ ಮಹಲ್ದಲ್ಲಿ ಈ ಸಾರಿ ನಾವು ಕ್ರೌಡ್ ರೆಗ್ಯುಲೇಷನ್ ಮಾಡೋ ಅವಶ್ಯಕತೆ ಇದೆ. ಯಾಕಂತಂದರೆ ಮಳೆ ಜಾಸ್ತಿ ಬಂದು ಅದೊಂದು ಸ್ವಲ್ಪ ಬಿಲ್ಡಿಂಗು ನಾಜೂಕಾಗಿರೋದ್ರಿಂದ ನಾವು ಬಹಳಷ್ಟು ಜನರನ್ನ ಮೇಲ್ಗಡೆ ಬಿಡೋಕ್ಕಾಗಲ್ಲ. ಅದೇ ರೀತಿ ಕೂಡ ತಾವು ಕಮ್ಯುನಿಟಿ ಲೀಡರ್ಸು ಬರುವಂಥ ಜನರಿಗೆ ತಾವು ಕೂಡ ಮಾಧ್ಯಮದ ಮುಖಾಂತರ ಇದ್ರ ಬಗ್ಗೆ ತಿಳಿಸ್ಕೊಡಿ. ಎಟ್ ಎ ಟೈಮ್ 100 ಜನ ಒಂದು ಮ್ಯೂಸಿಯಮಲ್ಲಿ ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಯಾವ ರೀತಿ ವ್ಯವಸ್ಥೆನ ಮಾಡಿರ್ತಾರೆ ಅದೇ ರೀತಿ ಒಂದು ಕಡೆ ಎಂಟ್ರಿ ಒಂದು ಕಡೆ ಎಕ್ಸಿಟ್ನ ಮಾಡುವಂಥ ಒಂದು ವ್ಯವಸ್ಥೆನ ಈ ಸಾರಿ ಆರ್ಗನೈಸರ್ಸು ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದ ಜನರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಯಾಕಂತಂದರೆ ಒಂದು ಐತಿಹಾಸಿಕ ಆದಂಥ ಒಂದು ಬಿಲ್ಡಿಂಗ್ ಇದು, ಒಂದು ತನ್ನದೇ ಆದಂಥ ಒಂದು ಧಾರ್ಮಿಕ ಹಿನ್ನೆಲೆ ಮತ್ತು ಮಹತ್ವವನ್ನು ಪಡೆದಂಥ ಒಂದು ಬಿಲ್ಡಿಂಗು. ಈ ಬಿಲ್ಡಿಂಗನ್ನು ಸಂರಕ್ಷಣೆ ಮಾಡೋದು, ಭದ್ರತೆಯಾಗಿ ಸುರಕ್ಷತೆ ಅಂತ ಇಟ್ಕೊಳ್ಳೋದು ನಮ್ಮದು ಮತ್ತು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ಹಿತದೃಷ್ಟಿಯಿಂದ ಜನರು ನಮ್ಮ ಜಿಲ್ಲಾಡಳಿತ ಜೊತೆಗೆ ಮತ್ತು ಆರ್ಗನೈಸರ್ಸ್ ಜೊತೆಗೆ ತಾವು ಸಪೋರ್ಟ್ ಮಾಡಬೇಕಾಗತ್ತೆ. ಪೊಲೀಸರು ಮತ್ತು ಆರ್ಗನೈಸರ್ಸ್ ಅವತ್ತು ಯಾವ ರೀತಿ ಹೇಳ್ತಾರೆ ಆ ರೀತಿ ತಾವು ಬಂದು ಇಲ್ಲಿ ಏನು ತಮ್ಮ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಕೂಡ ಆರ್ಗನೈಸರ್ಸ್ಗೆ ಹೇಳಿದ್ದೀವಿ, 2 ದಿನದ ಕಾರ್ಯಕ್ರಮ ಇರೋದ್ರಿಂದ ಬೆಳಕಿನ ವ್ಯವಸ್ಥೆ ಮತ್ತು CCTV ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೂ ಕೂಡ ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಸೊ ಅದೇ ರೀತಿ ಪೊಲೀಸ್ ಇಲಾಖೆ ಟ್ರಾಫಿಕ್ ಆಗಿರ್ಬೋದು ಮತ್ತು ಬಂದೋಬಸ್ತ್ ಆಗಿರ್ಬೋದು 5ನೇ ತಾರೀಕು ಬಹಳಷ್ಟು ಜನ ಮಹಿಳೆಯರು ಇಲ್ಲಿ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಮಹಿಳಾ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಡಿಪ್ಲಾಯ್ ಮಾಡಲಾಗುತ್ತೆ. ಸೊ ಯಾವುದೇ ರೀತಿ ತೊಂದರೆ ಆಗಲಾರದೆ ಜಿಲ್ಲಾಡಳಿತ ಮತ್ತು ಆರ್ಗನೈಸರ್ಸು ಈ ವ್ಯವಸ್ಥೆಯನ್ನು ನಾವು ಮಾಡ್ಕೋತೀವಿ. ಥ್ಯಾಂಕ್ ಯು. और खबरों के लिए देखते रहिए बी न्यूज नेशन। HMB फंक्शन हॉल आपके खुशियों की जगह। बीजापुर में मंगनी, शादी, अकीका जैसे खुशियों के प्रोग्राम्स के लिए पार्किंग की विशाल जगह और आलीशान हॉल में रहने खाने के सारे इंतजाम। HMB फंक्शन हॉल गणेश नगर, बेंगलुरु बाईपास रोड, मारुति एंड टोयोटा शोरूम, बैक साइड, बीजापुर। बुकिंग शुरू हो चुकी है।